ಎರಡು ಅರಸುಗಳು ಅಧ್ಯಾಯ 3. ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಆಳ್ವಿಕೆಯ 18ನೆಯ ವರುಷದಲ್ಲಿ ಅಹಾಬನ ಮಗನಾದ ಯೋರಾಮನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 12 ವರ್ಷ ಆಳಿದನು. 2ನೇ ವಚನ ಟೇಕ್. ಇವನು ತನ್ನ ತಂದೆ ತಾಯಿಗಳಷ್ಟು ದುಷ್ಟನಾಗಿರಲಿಲ್ಲವಾದರೂ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ತನ್ನ ತಂದೆಯು ಬಾಳನಿಗೋಸ್ಕರ ನಿಲ್ಲಿಸಿದ ಕಲ್ಲಿನ ಕಂಬವನ್ನು ತೆಗೆದುಹಾಕಿದನು. ಆದರೂ ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡಲೇ ಇಲ್ಲ. ಅನೇಕ ಕುರಿಹಿಂಡುಗಳುಳ್ಳವನಾಗಿದ್ದ ಮೋವಾಬ್ಯರ ಅರಸನಾದ ಮೇಷನೆಂಬವನು ಇಸ್ರಾಯೇಲ್ಯರ ಅರಸನಿಗೆ 1,00,000 ಕುರಿಗಳ ಮತ್ತು 1,00,000 ಟಗರುಗಳ ಉಣ್ಣೆಯನ್ನು ಕಪ್ಪವಾಗಿ ಕೊಡುತ್ತಿದ್ದನು. ಆದರೆ ಅಹಾಬನು ಮರಣ ಹೊಂದಿದ ನಂತರ ಇವನು ಇಸ್ರಾಯೇಲ್ಯರ ಅರಸನಿಗೆ ವಿರೋಧವಾಗಿ ತಿರುಗಿಬಿದ್ದನು. ಆದದರಿಂದ ಅರಸನಾದ ಯೋರಾಮನು ಒಡನೆ ಇಸ್ರಾಯೇಲ್ಯರನ್ನು ಕೂಡಿಸಿಕೊಂಡು ಸಮಾರ್ಯದಿಂದ ಹೊರಟು ಯೆಹೂದ್ಯರ ಅರಸನಾದ ಯೆಹೋಷಾಫಾಟನಿಗೆ ದೂತರ ಮುಖಾಂತರವಾಗಿ, ಮೋವಾಬ್ಯರ ಅರಸನು ನನಗೆ ವಿರೋಧವಾಗಿ ತಿರುಗಿ ಬಿದ್ದಿದ್ದಾನೆ. ಮೋವಾಬ್ಯರೊಡನೆ ಯುದ್ಧ ಮಾಡುವುದಕ್ಕೆ ನೀನು ನನ್ನ ಜೊತೆಯಲ್ಲಿ ಬರುತ್ತೀಯೋ ಎಂದು ಹೇಳಿ ಕಳುಹಿಸಿದನು. ಅದಕ್ಕೆ ಯೆಹೋಷಾಫಾಟನು, ಬರುತ್ತೇನೆ, ನಾನು ನೀನು, ನನ್ನ ಜನರು ನಿನ್ನ ಜನರು, ನನ್ನ ಕುದುರೆಗಳು ನಿನ್ನ ಕುದುರೆಗಳು ಒಂದೇ ಅಲ್ಲವೋ ಎಂದು ಉತ್ತರ ಕೊಟ್ಟು ಯಾವ ಮಾರ್ಗವಾಗಿ ಹೋಗಬೇಕೆಂದು ವಿಚಾರಿಸಿದಾಗ ಯೋರಾಮನು ಏದೋಮ್ಯರ ಅರಣ್ಯ ಮಾರ್ಗವಾಗಿ ಅಂದನು. ಆಗ ಇಸ್ರಾಯೇಲ್, ಯೆಹೂದ, ಏದೋಮ್ ರಾಜ್ಯಗಳ ಅರಸರು ಹೊರಟು ಸುತ್ತಾದ ದಾರಿಯಿಂದ 7 ದಿವಸ ಪ್ರಯಾಣ ಮಾಡಿದರು. ಮಾರ್ಗದಲ್ಲಿ ಅವರ ಸೈನಿಕರಿಗೂ ಅವರು ತಂದ ಪಶುಗಳಿಗೂ ನೀರು ಸಿಕ್ಕದೆ ಹೋದದರಿಂದ ಇಸ್ರಾಯೇಲ್ಯರ ಅರಸನು, ಅಯ್ಯೋ, ಯೆಹೋವನು 3 ಮಂದಿ ಅರಸರಾದ ನಮ್ಮನ್ನು ಮೋವಾಬ್ಯರ ಕೈಗೆ ಒಪ್ಪಿಸುವುದಕ್ಕೋಸ್ಕರ ಇಲ್ಲಿಗೆ ಬರಮಾಡಿದ್ದಾನೆ ಎಂದು ಗೋಳಾಡಿದನು. ಆದರೆ ಯೆಹೋಷಾಫಾಟನು, ಯೆಹೋವನ ಸನ್ನಿಧಿಯಲ್ಲಿ ನಮಗೋಸ್ಕರ ವಿಚಾರಿಸಬಲ್ಲವನಾದ ಒಬ್ಬ ಪ್ರವಾದಿಯು ಇಲ್ಲಿರುವುದಿಲ್ಲವೋ ಎಂದು ಕೇಳಿದನು. ಆಗ ಇಸ್ರಾಯೇಲ್ಯರ ಅರಸನ ಸೇವಕರಲ್ಲೊಬ್ಬನು ಅವನಿಗೆ, ಶಾಫಾಟನ ಮಗನೂ ಎಲೀಯನ ಕೈಗೆ ನೀರು ಕೊಡುತ್ತಿದ್ದವನೂ ಆದ ಎಲೀಷನೆಂಬ ಪ್ರವಾದಿಯು ಇಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. ಯೆಹೋಷಾಫಾಟನು, ಅವನು ಹೇಗೂ ಯೆಹೋವನ ಉತ್ತರವನ್ನು ತಿಳಿಸುವನು ಅಂದದರಿಂದ ಇಸ್ರಾಯೇಲ್, ಏದೋಮ್ ರಾಜ್ಯಗಳ ಅರಸರು ಯೆಹೋಷಾಫಾಟನೊಡನೆ ಎಲೀಷನ ಬಳಿಗೆ ಹೋದರು. ಎಲೀಷನು ಇಸ್ರಾಯೇಲ್ಯರ ಅರಸನಿಗೆ, ನನಗೂ ನಿನಗೂ ಗೊಡವೆಯೇನು? ನಿನ್ನ ತಂದೆ ತಾಯಿಗಳ ಪ್ರವಾದಿಗಳ ಬಳಿಗೆ ಹೋಗು ಎಂದು ಹೇಳಿದನು. ಅದಕ್ಕೆ ಇಸ್ರಾಯೇಲ್ಯರ ಅರಸನು, ಹಾಗನ್ನಬೇಡ, ಯೆಹೋವನು ಈ 3 ಮಂದಿ ಅರಸರಾದ ನಮ್ಮನ್ನು ಮೋವಾಬ್ಯರ ಕೈಗೆ ಒಪ್ಪಿಸುವುದಕ್ಕೋಸ್ಕರ ಇಲ್ಲಿಗೆ ಬರಮಾಡಿದನಲ್ಲವೋ ಅಂದನು. ಆಗ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸೇನಾಧೀಶ್ವರನಾದ ಯೆಹೋವನಾಣೆ, ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ನಿನ್ನ ಜೊತೆಯಲ್ಲಿರದಿದ್ದರೆ ನಾನು ನಿನ್ನನ್ನು ನೋಡುತ್ತಿದ್ದಿಲ್ಲ, ಲಕ್ಷಿಸುತ್ತಿದ್ದಿಲ್ಲ. ಈಗ ಒಬ್ಬ ವಾದ್ಯಗಾರನನ್ನು ನನ್ನ ಹತ್ತಿರ ಕರಕೊಂಡು ಬನ್ನಿರಿ ಎಂದು ಹೇಳಿದನು. ವಾದ್ಯಗಳ ಸ್ವರವನ್ನು ಕೇಳುವಾಗೆಲ್ಲ ಎಲೀಷನಲ್ಲಿ ಯೆಹೋವನ ಬಲವು ಬರುತ್ತಿತ್ತು. ಅನಂತರ ಎಲೀಷನು ಇಸ್ರಾಯೇಲ್ಯರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬಾ ಗುಂಡಿಗಳನ್ನು ಮಾಡಿರಿ. ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ನೀವು, ನಿಮ್ಮ ಕುರಿದನಗಳು, ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಆತನು ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ ಮೋವಾಬ್ಯರನ್ನೂ ನಿಮ್ಮ ಕೈಗೆ ಒಪ್ಪಿಸುವನು. ನೀವು ಅವರ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು, ವಿಶೇಷವಾದ ಎಲ್ಲ ಊರುಗಳನ್ನು ಸ್ವಾಧೀನ ಮಾಡಿಕೊಂಡು ಎಲ್ಲ ಹಣ್ಣಿನ ಮರಗಳನ್ನು ಕಡಿದು ಹಾಕಿ ಬಾವಿಗಳನ್ನು ಮುಚ್ಚಿಬಿಟ್ಟು ಹೊಲಗಳನ್ನು ಕಲ್ಲು ತುಂಬಿಸಿ ಹಾಳು ಮಾಡುವಿರಿ ಎಂದು ನುಡಿದನು. ಪ್ರಾತಃ ಕಾಲ ನೈವೇದ್ಯವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಪಕ್ಕನೆ ಏದೋಮಿನ ಕಡೆಯಿಂದ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡಿತು. ಅರಸುಗಳು ತಮಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆಂಬುದನ್ನು ಮೋವಾಬ್ಯರು ಕೇಳಿ ಆಯುಧಗಳನ್ನು ಧರಿಸ ಶಕ್ತರಾದ ಎಲ್ಲ ಯವನಸ್ಥರನ್ನೂ ಪ್ರಾಯಸ್ಥರನ್ನೂ ಕೂಡಿಸಿಕೊಂಡು ತಮ್ಮ ದೇಶದ ಮೇರೆಗೆ ಬಂದು ಬೆಳಿಗ್ಗೆ ಎದ್ದು ನೋಡಲು ಎದುರಿಗಿದ್ದ ನೀರು ಇವರ ದೃಷ್ಟಿಗೆ ಬಿದ್ದಿತು. ಸೂರ್ಯಪ್ರಕಾಶದಿಂದ ಆ ನೀರು ರಕ್ತದಂತೆ ಕೆಂಪಾಗಿ ಕಾಣಿಸುತ್ತಿದ್ದರಿಂದ ಇವರು, ಅದು ರಕ್ತ, ಅರಸರು ತಮ್ಮ ತಮ್ಮೊಳಗೆ ಜಗಳವಾಡಿ ಸಂಹೃತರಾಗಿರಬೇಕು. ಮೋವಾಬ್ಯರೇ, ಏಳಿರಿ, ಸುಲಿಗೆಗೆ ಹೋಗೋಣ ಎಂದು ಕೂಗಿಕೊಂಡು ಇಸ್ರಾಯೇಲ್ಯರ ಪಾಳೆಯಕ್ಕೆ ಹೋದರು. ಆದರೆ ಇಸ್ರಾಯೇಲ್ಯರು ಎದ್ದು ಮೋವಾಬ್ಯರನ್ನು ಸೋಲಿಸಿ ಓಡಿಸಿಬಿಟ್ಟರು. ಇದಲ್ಲದೆ ಅವರು ಮೋವಾಬ್ಯರನ್ನು ಸಂಹರಿಸುತ್ತಾ ಅವರ ದೇಶದೊಳಗೆ ನುಗ್ಗಿ
ಎಲ್ಲ ಪಟ್ಟಣಗಳನ್ನು ಕೆಡವಿ ಹೊಲಗಳನ್ನು ಕಲ್ಲುಗಳಿಂದ ತುಂಬಿಸಿ ಬಾವಿಗಳನ್ನು ಮುಚ್ಚಿ ಹಣ್ಣಿನ ಮರಗಳನ್ನು ಕಡಿದು ಹಾಕಿದರು. ಕೀರ್ಹರೆಷೆತ್ ಎಂಬ ಒಂದೇ ದುರ್ಗ ಉಳಿಯಿತು. ಕವಣೆ ಹೊಡೆಯುವವರು ಅದನ್ನೂ ಸುತ್ತಿಕೊಂಡು ಕಲ್ಲೆಸೆದರು. ಮೋವಾಬ್ಯರ ಅರಸನು ತಾನು ಯುದ್ಧದಲ್ಲಿ ಗೆಲ್ಲಲಾರನೆಂದು ತಿಳಿದು 700 ಮಂದಿ ಭಟರೊಡನೆ ಸೈನ್ಯದೊಳಗೆ ನುಗ್ಗಿ ಏದೋಮ್ಯರ ಅರಸನ ಕಡೆಗೆ ಹೋಗ ಪ್ರಯತ್ನಿಸಿದನು. ಆದರೆ ಆಗದೆ ಹೋಯಿತು. ಆಗ ಅವನು ತನಗೆ ಬದಲಾಗಿ ಅರಸನಾಗತಕ್ಕ ತನ್ನ ಚೊಚ್ಚಲ ಮಗನನ್ನು ಹಿಡಿದು ವಧಿಸಿ ಗೋಡೆಯ ಮೇಲೆ ಸರ್ವಾಂಗ ಹೋಮ ಮಾಡಿದನು. ಇದರಿಂದ ಮೋವಾಬ್ಯರಿಗೆ ಇಸ್ರಾಯೇಲ್ಯರ ಮೇಲೆ ಕೋಪೋದ್ರೇಕ ಉಂಟಾಗಲು ಅವರು ಅವನನ್ನು ಬಿಟ್ಟು ತಮ್ಮ ದೇಶಕ್ಕೆ ಹೊರಟು ಹೋದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮ್ಮನ್ನು ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯ, ದ ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 3. 2ನೇ ಅಧ್ಯಾಯ, ಅದರಲ್ಲಿ ನನಗೆ ಭಾಳ ಇಷ್ಟವಾದಂಥ ಒಂದು ಘಟನೆ, ಅದನ್ನು ಸ್ವಲ್ಪ ಆಲೋಚಿಸಿ ಅನಂತರ 3ನೇ ಅಧ್ಯಾಯಕ್ಕೆ ಬರೋಣ. 2ನೇ ಅಧ್ಯಾಯದಲ್ಲಿ ನೋಡುವುದಾದರೆ ಎಲಿಯನು, ಎಲಿಷನ್ ಇವರಿಬ್ಬರ ವಿಷಯದಲ್ಲಿ ನಾವು ನೋಡ್ತೇವೆ. ಎಲಿಯನ ಒಂದು ಕೊನೆಯ ದಿನ, ಭೂಲೋಕದ ಕೊನೆಯ ದಿನ, ಮರಣ ಹೊಂದದೆ ಪರಲೋಕಕ್ಕೆ ಹೋದಂಥ ವ್ಯಕ್ತಿ ಈ ಎಲಿಯನ್. ಇವನು ಸುಮಾರು 4 ಕಡೆಗೆ, ಗಿಲ್ಗಾದ್, ಬೆಥೇಲ್, ಎರಿಕೋ, ಯೋರ್ಧನ್ ಮುಂತಾದ ಕಡೆಗೆ ಹೋಗುವಾಗ ಒಂದು ಮಾತನ್ನು ಪುನರಾವರ್ತಿಸಿ ಹೇಳ್ತಾನೆ. ಅದೇನೆಂದರೆ, ಯೆಹೋವನು ನನಗೆ ಆ ಬೇಥೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ. ಅಷ್ಟೇ ಅವನು ಹೇಳ್ತಾನೆ ಎಲಿಯನ್. ದೇವರು ನನಗೆ ಆಜ್ಞೆ ಕೊಟ್ಟಿದ್ದಾರೆ ಇಂಥ ಕಡೆಗೆ ಹೋಗಬೇಕಂತ. ಆದರೆ ಎಲಿಷನ ಮಾತು ಭಾಳ ಆಶ್ಚರ್ಯ. ಅವನು ಹೇಳ್ತಾನೆ, ಯೆಹೋವನ ಆಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ವಾವ್! ಜೀವನದಲ್ಲಿ ನಮಗೆ ಒಬ್ಬರಾದರೂ ಆತ್ಮಿಕ ನಾಯಕರು ಇರಬೇಕು. ಭೂಲೋಕದಲ್ಲಿ ನಾವು ಆತ್ಮಿಕರಾಗಿ ಬೆಳಿಬೇಕಾದರೆ, ಭೂಲೋಕದಲ್ಲಿ ದೇವರ ಉದ್ದೇಶ ನೆರವೇರಿಸಬೇಕಾದ್ರೆ, ಭೂಲೋಕದಲ್ಲಿ ದೇವರಿಂದ ಸೇವೆಯನ್ನು ಪಡೆಯಬೇಕಾದರೆ ಒಬ್ಬ ಆತ್ಮಿಕ ನಾಯಕನು ನಮ್ಮ ಜೀವನದಲ್ಲಿ ಇರಲೇಬೇಕು. ಆದರೆ ಎಲಿಷನ ಜೀವನದಲ್ಲಿ ಒಬ್ಬ ಆತ್ಮಿಕ ನಾಯಕನಿದ್ದನು. ಆತ್ಮಿಕ ನಾಯಕನು ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತೀನಿ, ಆಶ್ಚರ್ಯ, ಆತ್ಮಿಕ ತಂದೆ ಕೂಡ ಆಗಿದ್ದನು. ಹಾಗಾದರೆ ಭೂಲೋಕದಲ್ಲಿ ನಮ್ಮೆಲ್ಲರಿಗೂ ದೈಹಿಕವಾದ ಒಬ್ಬ ತಂದೆ ತಾಯಿ ನಮಗಿದ್ದಾರೆ. ಹಾಗೆ ಆತ್ಮಿಕ ಜೀವನದಲ್ಲಿ, ಆತ್ಮಿಕ ಕ್ಷೇತ್ರದಲ್ಲಿ, ಆತ್ಮಿಕ ಸೇವೆಯಲ್ಲಿ ನಮಗೆ ಒಬ್ಬ ಆತ್ಮಿಕ ತಂದೆ ಇರಬೇಕು. ಇಲ್ಲಿ ಎಲಿಷನಿಗೆ ಒಬ್ಬ ಆತ್ಮಿಕ ತಂದೆ. ಯಾಕಂತ ಹೇಳಿದ್ರೆ, ಅವನು ಒಯ್ಯಲ್ಪಡುವುದಕ್ಕೆ ಮುಂಚಿತವಾಗಿ 2ನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯ 12ನೇ ವಚನದಲ್ಲಿ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲ್ರ ರಥಾಶ್ವಗಳಾಗಿದ್ದವನೇ ಎಂಬುದಾಗಿ ಹೇಳ್ತಾನೆ. ತಂದೆ ತಾಯಿಗಳನ್ನು ಬಿಟ್ಟು, 1ನೇ ಅರಸುಗಳ ಗ್ರಂಥ 19ನೇ ಅಧ್ಯಾಯ 19ನೇ ವಚನದಲ್ಲಿ ಈ ಎಲಿಷನ್ ತಂದೆ ತಾಯಿಗಳನ್ನು ಬಿಟ್ಟು ಆತ್ಮಿಕ ತಂದೆಯನ್ನು, ಅಂದರೆ ಎಲಿಯನನ್ನು ಅನುಸರಿಸಿ ದೇವ್ರ ಸೇವೆ ಮಾಡಲಿಕ್ಕಂತ ಬಂದಾಗ ಎಲಿಯನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಲ್ಲಿ ಎಲಿಷನು ಕೂಡ ಹೋಗ್ತಾ ಇದ್ದಾನೆ. ಭಾಳ ಆಶ್ಚರ್ಯ. ದೇವರು ನನಗೆ ಇಂಥ ಕಡೆ ಹೋಗೆಂಬುದಾಗಿ ಆಜ್ಞಾಪಿಸಿದ್ದಾನೆ ಅಂತ ಹೇಳಿದಾಗ ಎಲಿಷನಿಗೆ ದೇವರ ಆಜ್ಞಾಪಿಸಲಿಲ್ಲ. ಆದರೂ ಕೂಡ ಅವನು ಹೇಳ್ತಾನೆ, ಯೆಹೋವನ ಆಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಕಾರಣ ಏನಿರ್ಬೋದು? ಒಂದು 12 ಕಾರಣ ನನಗೆ ನೆನಪಿಗೆ ಬರ್ತಾ ಇದೆ. ಒಂದು, ವಿಶ್ವಾಸ.
ಎರಡನೇದು ಸಮರ್ಪಣೆ, ಮೂರನೇದು ಹಿಂಬಾಲಿಸುವಿಕೆ, ನಾಲ್ಕನೇದು ಹಸಿವೆ. ಹೌದು, ಎಲಿಷನಿಗೆ ಎಲಿಯನ ಹಿಂದೆ ಹೋಗಬೇಕಾದ್ರೆ ಒಂದು ಹಸಿವೆ ಇತ್ತು, ನಿರೀಕ್ಷೆ ಇತ್ತು, ಒಂದು ಎದುರು ನೋಡುವಿಕೆ ಇತ್ತು, ಎಕ್ಸ್ಪೆಕ್ಟೇಷನ್ ಇತ್ತು. ಈ ರೀತಿಯಾಗಿ ಒಂದೊಂದಾಗಿ ಪ್ರೀತಿ ಇತ್ತು, ಆಸಕ್ತಿ ಇತ್ತು, ಕೇಂದ್ರ ಇತ್ತು, ಫೋಕಸ್ ಇತ್ತು, ಏನೋ ಒಂದು ಉದ್ದೇಶ ಇತ್ತು. ಹೀಗೆಲ್ಲ ನಾವು ನೋಡುವಾಗ ಎಲಿಷನು ಎಲಿಯನ ಹಿಂದೆ ಹೋಗುವಾಗ ಸುಮಾರು 10-12 ಉದ್ದೇಶಗಳು, ಕಾರಣಗಳಿದ್ದು. ಒಬ್ಬ ಆತ್ಮಿಕ ಮಗು ಆತ್ಮಿಕ ತಂದೆಯನ್ನು ಹಿಂಬಾಲಿಸಬೇಕಾದರೆ ಕೆಲವು ಕಾರಣಗಳು ಇರ್ಬೋದು. ಆದರೆ ಇವೆಲ್ಲಕ್ಕಿಂತಲೂ ಭಾಳ ಈಸಿಯಾದಂಥ ಒಂದು ಕಾರಣ ಇದೆ, ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇನೆಂದರೆ, ಅವನಿಗೆ ಬಯಕೆ ಇತ್ತು. ಎಲೈಷಾ ಹ್ಯಾಡ್ ಎ ಡಿಸೈರ್, ಒಂದು ಬಯಕೆ ಅಥವಾ ಇಷ್ಟ ಇತ್ತು. ಕೀರ್ತನೆ 37ರಲ್ಲಿ ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ. ಹಾಗಾದರೆ ನಮಗೆ ಆತ್ಮಿಕ ವಿಷಯದಲ್ಲಿ ಇಷ್ಟ ಇರಬೇಕು, ಬಯಕೆ ಇರಬೇಕು. ಆ ಬಯಕೆ ಈ ಎಲಿಷನಲ್ಲಿತ್ತು. ಕೊನೆಗೆ ಆ ಸಮಯ ಬಂತು, ನಿನಗೇನು ಬೇಕು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆಂಬುದಾಗಿ ಆತ್ಮಿಕ ನಾಯಕನು ಅಥವಾ ಆತ್ಮಿಕ ತಂದೆ ಕೇಳ್ತಾನೆ. ಕೇಳಿದಾಗ ಇದೇ ಚಾನ್ಸು ಅಂತ ಹೇಳಿಬಿಟ್ಟು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಕೊಡು ಎಂಬುದಾಗಿ ಕೇಳ್ತಾನೆ ರೀ. ಭಾಳ ಸಾಧಾರಣವಾದಂಥ ಒಂದು ಬೇಡಿಕೆ ಅಲ್ಲ, ಬಯಕೆ ಅಲ್ಲ, ಇಷ್ಟ ಅಲ್ಲ, ದೊಡ್ಡದಾದಂಥ ತನ್ನ ಆತ್ಮಿಕ ನಾಯಕನಿಗಿಂತಲೂ 2ರಷ್ಟು ಆತ್ಮ ಬೇಕಂತೆ ನೋಡ್ರಿ. ಆ ರೀತಿಯಾಗಿ ಕೇಳಿದಾಗ ಎಲಿಯನು, ನೀನು ಕೇಳಿದ್ದು ಭಾಳ ಕಷ್ಟಕರವಾದಂಥ ಮಾತು, ಆದರೂ ಕೂಡ ನಾನು ಹೋಗ್ತಾ ಇರುವಾಗ ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ, ಪ್ರೇಯರ್ ಮಾಡುವುದಾದರೆ ಅಲ್ಲ, ಅದು ಒಳ್ಳೆಯದೇ, ಹಿಂಬಾಲಿಸುವುದಾದರೆ ಎಂಬುದಾಗಿ ಹೇಳಲಿಲ್ಲ, ಅದು ಕೂಡ ಒಳ್ಳೆಯದೇ. ಭಾಳ ಕಠಿಣವಾದದ್ದು ಯಾವುದು ಕೇಳ್ತಾ ಇಲ್ಲ, ಭಾಳ ಸಿಂಪಲಾಗಿ ನೋಡುವುದಾದರೆ ಅಷ್ಟೇ, ವಿಶ್ವಾಸದಿಂದ ಅದು ನಿನಗೆ ದೊರೆಯುವುದು. ಕೊನೆಗೇನಾಗ್ತದೆ, ಅದೇ ರೀತಿಯಾಗಿ 2ರಷ್ಟು ಆತ್ಮ ಎಲಿಷನಿಗೆ ಎಲಿಯನಿಂದ ದೊರಕುತ್ತದೆ. ಆದುದರಿಂದ ನಮ್ಮ ಜೀವನದಲ್ಲಿ ಇಷ್ಟಾರ್ಥಗಳು ನಮಗಿರಬೇಕು. ಅದು ನಮ್ಮ ಆತ್ಮಿಕ ನಾಯಕರೊಂದಿಗೆ ಇರುವಂಥ ವೇಳೆಯಲ್ಲಿ ಆ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ತಾನೆ. ಆ ಒಂದು ಆತ್ಮಿಕ ವರ ತನಗೆ ಸಿಕ್ಕಿದೆಯಾ ಇಲ್ಲವಾ, ಈ ಆತ್ಮದಲ್ಲಿ 2 ಪಾಲು ತನಗೆ ಸಿಕ್ಕಿದೆಯಾ ಇಲ್ಲವಾ ಅಂತ ಟೆಸ್ಟ್ ಮಾಡ್ತಾನೆ ರೀ. ಹೇಗೆ ಟೆಸ್ಟ್ ಮಾಡ್ತಾನೆ? ಎಲಿಯನಿಂದ ಬಿದ್ದಂಥ, ಮೇಲಿನಿಂದ ಬಿದ್ದಂಥ ಆ ಕಂಬಳಿಯನ್ನು ತೆಗೆದುಕೊಂಡು ಅವನು ಯೋರ್ದನ್ ನದಿ ತೀರಕ್ಕೆ ಬಂದು, ಎಲಿಯನ ದೇವರಾದ ಯೆಹೋವನೆಲ್ಲಿ ಎಂಬುದಾಗಿ ಹೇಳಿ ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ಹಾಗಾದರೆ ವರ್ಕ್ ಆಗ್ತಾ ಇದೆ, ತಾನು ಕೇಳಿದಂಥ ಆ ಒಂದು ಬಯಕೆ ವರ್ಕ್ ಆಗ್ತಾ ಇದೆ, ತಾನು ಪಡ್ಕೊಂಡಂಥ ಆ ಆತ್ಮ ಕಾರ್ಯಗತವಾಗಿದೆ ಎಂಬುದಾಗಿ ಅವನು ಟೆಸ್ಟ್ ಮಾಡಿಕೊಂಡು ಅದನ್ನು ರುಜುಪಡಿಸಿಕೊಂಡು ಹೋಗ್ತಾನೆ. ಡೇಕ್ಸ್ ಬೈಬಲ್ನಲ್ಲಿ ಈ ರೀತಿಯಾಗಿ ಒಂದು ಲೆಕ್ಕಾಚಾರ ಇದೆ. ಅದೇನಂತ ಹೇಳಿದ್ರೆ, 2 ಪಾಲು ನಿನ್ನ ಆತ್ಮ ಕೊಡು ಎಂಬುದಾಗಿ ಎಲಿಷನು ಎಲಿಯನನ್ನು ಕೇಳ್ತಾನಲ್ವ. ಎಲಿಯನು 16 ಅದ್ಭುತಗಳು ಒಟ್ಟು ಮಾಡಿರ್ತಾನೆ, ಆದರೆ ಎಲಿಷನು 16 × 2 32 ಅದ್ಭುತಗಳನ್ನು ಮಾಡಿರ್ತಾನೆ. ಹಾಗಾದರೆ ಆ 2 ಪಾಲು ಆತ್ಮ ಅವನಿಗೆ ಸಿಕ್ಕಿತು ಎಂಬುದಾಗಿ ನಾವು ರುಜುಪಡಿಸಿಕೊಳ್ಳಬಹುದು. ಸರಿ, 2ನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯಕ್ಕೆ ಬಂದಾಗ 3 ಅರಸರ ಒಂದು ಕಥೆಯನ್ನು ನಾವು ನೋಡಿಕೊಳ್ತೇವೆ. ಇಸ್ರಾಯೇಲರ ಅರಸನು, ಯಹೂದ್ಯರ ಅಥವಾ ಯಹೂದದ ಅರಸನು, ಮತ್ತು ಅದೇ ಸಂದರ್ಭದಲ್ಲಿ ಏದೋಮ್ ಅರಸನು. ಈ 3 ಅರಸರು ಏನು ಮಾಡ್ತಾರೆ? ಯುದ್ಧಕ್ಕೆ ಹೋಗ್ತಾರೆ. ಯಾರ ವಿರುದ್ಧವಾಗಿ? ಮೋವಾಬ್ಯರ ವಿರುದ್ಧವಾಗಿ.
ಮೋವಾಬ್ಯರ ವಿರುದ್ಧವಾಗಿ ಇವರು ಯುದ್ಧಕ್ಕೆ ಹೋದಾಗ 3 ರಾಜ್ಯಗಳು ಇಸ್ರಾಯೇಲ್ ಅರಸನು ಒಂದು ಮಾತನ್ನು ಹೇಳಿ ಕಳಿಸ್ತಾನೆ, ನನ್ನ ಜೊತೆಗೆ ನೀನು ಯುದ್ಧಕ್ಕೆ ಬರ್ತೀಯಾ ಎಂಬುದಾಗಿ. ಯೆಹೂದದ ಅರಸನಾದ ಯೆಹೋಷಾಫಾಟನನ್ನು ಕೇಳಲು ಅವನೇನು ಹೇಳ್ತಾನೆ, ನಾನು ನೀನು, ನನ್ನ ಜನರು ನಿನ್ನ ಜನರು, ನನ್ನ ಕುದುರೆಗಳು ನಿನ್ನ ಕುದುರೆಗಳು ಒಂದೇ ಅಲ್ಲವೇ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಐಡೆಂಟಿಫಿಕೇಷನ್ ಅಂದರೆ ತಾನು ಒಂದಾಗಿದ್ದೇನೆ ಎಂಬುದನ್ನು ಆ ರೀತಿಯಾಗಿ ವ್ಯಕ್ತಪಡಿಸ್ತಾನೆ. ಸರಿ, 3 ಯೆಹೂದದ ಅರಸನು, ಇಸ್ರಾಯೇಲ್ ಅರಸನು ಮತ್ತು ಏದೋಮ್ನ ಅರಸನು ಯುದ್ಧಕ್ಕೆ ಹೋಗ್ತಾರೆ. ಯಾರ ವಿರುದ್ಧವಾಗಿ? ಮೋವಾಬ್ ದೇಶದ ಅರಸನಾದ ಮೇಷನ ವಿರುದ್ಧವಾಗಿ. ಮೇಷ ಅಂತ ಹೇಳಿದರೆ ಭದ್ರತೆ ಅಂತ ಹೇಳ್ಬಿಟ್ಟು, ಭದ್ರತೆ ಎಂಬ ಹೆಸರಿರುವಂಥ ಈ ರಾಜನ ವಿರುದ್ಧವಾಗಿ ಹೋಗ್ತಾರೆ. ಯಾಕೆ ವಿರುದ್ಧವಾಗಿ ಹೋಗ್ತಿದ್ದಾರೆ ಎಂಬುದಾಗಿ ನೋಡುವಾಗ, ಅವನು ಒಮ್ಮೆ ಅಧೀನವಾಗಿದ್ದನು, ಈಗ ತಿರುಗಿ ಬಿದ್ದಿದ್ದಾನಾದ ಕಾರಣ ಇಸ್ರಾಯೇಲ್ ಅರಸನು ಅವನಿಗೆ ವಿರುದ್ಧವಾಗಿ ಯೆಹೋಷಾಫಾಟನನ್ನು ಕರ್ಕೊಂಡು ಏದೋಮ್ರು ಕೂಡ ಸೇರಿಕೊಂಡು ಯುದ್ಧಕ್ಕೆ ಹೋಗ್ತಾರೆ. ಆಗ ಯೆಹೋಷಾಫಾಟನು ಒಂದು ಮಾತನ್ನು ಹೇಳ್ತಾನೆ, ಅದು ನನಗಿಷ್ಟ. ಅದು ಯಾಕಂದರೆ ಯೆಹೋವನ ಸನ್ನಿಧಿಯಲ್ಲಿ ನಮಗೋಸ್ಕರ ವಿಚಾರಿಸಬಲ್ಲವನಾದ ಒಬ್ಬ ಪ್ರವಾದಿ ಇದ್ದಾನ ಅಂತ ಕೇಳ್ತಾನೆ. ಸರಿ, ಯುದ್ಧಕ್ಕೆ ಹೋಗ್ತಿದ್ದೀವಿ, ಇದು ಮೇಜರ್ ದೊಡ್ಡ ಕಾರ್ಯ ಇದು. ಆದರೆ ದೇವ್ರ ಸೇವಕರು ಯಾರಾದರೂ ಇದ್ದಾರಾ? ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ಪ್ರವಾದಿಗಳ ಮುಖಾಂತರವಾಗಿ ದೇವ್ರ ಚಿತ್ತವನ್ನು ಕಂಡುಕೊಂಡು ಯುದ್ಧಕ್ಕೆ ಹೋಗ್ತಿದ್ರು, ಅದು ವಾಡಿಕೆಯಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ಇರಬೇಕಾಗಿಲ್ಲ 100%. ಯಾಕಂತೇಳಿದರೆ ಪವಿತ್ರಾತ್ಮನು ಪ್ರತಿಯೊಬ್ಬರ ಸಂಗಡ ಇರುವುದರಿಂದ ಅದು ಅಗತ್ಯ ಇಲ್ಲ. ಆದರೂ ಕೂಡ ಪ್ರವಾದನೆಯ ಸೇವೆ ಇದೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಎಂಬುದನ್ನು ನಾವು ಹೊಸ ಒಡಂಬಡಿಕೆಗೆ ಬಂದಾಗ ಹೆಚ್ಚಾಗಿ ಅದರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಸರಿ, ದೇವರ ಸನ್ನಿಧಿಯಲ್ಲಿ ವಿಚಾರಿಸಲಿಕ್ಕೆ ಯಾರಾದರೂ ಇದ್ದಾರಾ ಅಂತ ಹೇಳ್ಬಿಟ್ಟು ಯೆಹೂದದ ಅರಸನು ಕೇಳಿದಾಗ ಇಸ್ರಾಯೇಲ್ ಅರಸನು ಏನು ಹೇಳ್ತಾನೆ? ಅವನು ಹೇಳೋದಕ್ಕೆ ಮುಂಚಿತವಾಗಿ ಇಸ್ರಾಯೇಲ್ ಅರಸನ ಸೇವಕರಲ್ಲಿ ಒಬ್ಬನು ಹೇಳ್ತಾನೆ, ಹೌದು, ಶಾಫಾಟನ ಮಗನಾದ ಎಲಿಯನ ಕೈಗೆ ನೀರು ಕೊಡುತ್ತಿದ್ದ ಎಲಿಷನಿದ್ದಾನೆ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿಯನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿಯಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಇಂತಿಂಥವರು ಇಂತಿಂಥ ದೊಡ್ಡ ಕೆಲಸ ಮಾಡ್ತಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಎಲಿಷನನ್ನು ಅರಸನ ಸೇವಕನು ಯಾವ ರೀತಿಯಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾನೆ, ಪರಿಚಯಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು 2ನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯದ 11ನೇ ವಚನದಲ್ಲಿ ನೋಡುವಾಗ, ಎಲಿಯನ ಕೈಗೆ ನೀರು ಹಾಕುತ್ತಿದ್ದ, ನೀರು ಕೊಡ್ತಿದ್ದ, ನೀರು ಸುರಿತಿದ್ದಂಥ ವ್ಯಕ್ತಿ ಅಂತ. ಯಾರು? ಎಲಿಷನು ಮಹಾವ್ಯಕ್ತಿ, ಮಹಾಪ್ರವಾದಿ. ಆದರೆ ಆ ಮಹಾವ್ಯಕ್ತಿ ಎಂಥ ಕೆಲಸದಿಂದ ಸ್ಟಾರ್ಟ್ ಮಾಡಿದ್ದಾನೆ ಅಂತ ನೋಡುವಾಗ, ನೀರು ಕೊಡ್ತಿದ್ದ ಕೆಲಸದಿಂದ ಸ್ಟಾರ್ಟ್ ಮಾಡಿದ. ಆಶ್ಚರ್ಯ ಅಲ್ವಾ? ಅವನು ಶ್ರೀಮಂತನಾಗಿರಬೇಕು. ಯಾಕಂತ ಹೇಳಿದ್ರೆ ಅವನಿಗೆ ಹೊಲ ಇತ್ತು, ಎಲಿಷನಿಗೆ ತಂದೆ ತಾಯಿಗಳಿದ್ದರು, ಮತ್ತು ಅಂಥ ಸಂದರ್ಭದಲ್ಲಿ ದೇವರ ಕರೆ ಅವನಿಗೆ ಸಿಕ್ಕಿತು ಎಲಿಯನ ಮುಖಾಂತರವಾಗಿ. ಆದ ಕಾರಣ ಸೇವೆಗಂತ, ಪರಿಪೂರ್ಣ ಕಾಲ ಸೇವೆಗಂತ ಬಂದಾಗ ಅವನ ರೆಸ್ಪಾನ್ಸಿಬಿಲಿಟಿ, ಅವನ ಜವಾಬ್ದಾರಿಕೆ ಏನಾಗಿತ್ತು? ಎಲಿಯನ ಕೈಗೆ ನೀರು ಕೊಡ್ತಾ ಇದ್ದ. ಅದೇನು ದೊಡ್ಡ ಕೆಲಸ ಇದ್ದ ಹಾಗೆ ಕಾಣ್ತಾ ಇಲ್ಲ. ಆದರೆ ದೇವರು ನಮಗೆ ಕೊಡುವಂಥ ಕೆಲಸ ಅದು ದೊಡ್ಡದಾದರೂ ಚಿಕ್ಕದಾಗಿದ್ದರೂ ಮನಪೂರ್ವಕವಾಗಿ ನಂಬಿಗಸ್ತರಾಗಿ ಮಾಡುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಯಾಕೆ? ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ಯಾಕೆಂಬುದಾಗಿ ನಾನು ಹೇಳ್ತೇನೆ. ಕೊಲೊಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ, ನಾವು ಏನೇ ಮಾಡಿದರೂ ಹೇಗೆ ಮಾಡಬೇಕು ಎಂಬ ವಿಷಯವನ್ನು ಪೌಲನು ಕೊಲೊಸ್ಸೆ 3:17 ಹೇಳುವಂಥದ್ದನ್ನು ನಾವು ಓದಿಕೊಳ್ಳೋಣ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರು, ಆ 2 ಮಾತು ನೆನಪಿರಲಿ. ಏನು ಮಾಡಿದರು ಅದೆಲ್ಲವನ್ನು ಕರ್ತನಾದ
ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಏನೇ ಮಾಡಿದರು, ಚಿಕ್ಕ ಕೆಲಸ, ಅದು ನೀರು ಸುರಿಯುವಂಥ ಒಂದು ಕೆಲಸವಾಗಿರ್ಬೋದು, ನೀರು ಕೊಡುವಂಥ ಕೆಲಸವಾಗಿರ್ಬೋದು, ಒಂದು ಚಿಕ್ಕ ಕೆಲಸವಾಗಿರ್ಬೋದು, ಯಾವುದೇ ಕೆಲಸವಾಗಿದ್ದರೂ ಕೂಡ ಆ ಕೆಲಸವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ನಾವು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ ಅದಕ್ಕೆ ಕಾರಣ ಇದೆ. ಆ ಕಾರಣ ಏನಂತ ಹೇಳಿದರೆ, ದೇವರು ಅದಕ್ಕೆ ಪ್ರತಿಫಲವನ್ನು ಕೊಡುವಾತನಾಗಿದ್ದಾನೆ. ಹೌದು, ದೇವರು ಪ್ರತಿಫಲ ನಮಗೆ ಕೊಡುವಾತನಾಗಿದ್ದಾನೆ. ಸರಿ, ಯುದ್ಧಕ್ಕೆ 3 ರಾಜರು ಬರ್ತಾ ಇದ್ದಾರೆ. ಇಸ್ರಾಯೇಲ್ ರಾಜನು, ಯಹೂದ ರಾಜನು, ಏದೋಮ್ ರಾಜ. ಈ 3 ಒಂದು ರಾಜ್ಯದ ಮೇಲೆ, ಅಂದರೆ ಮೋವಾಬ್ಯರ ವಿರುದ್ಧವಾಗಿ ಬರ್ತಾ ಇದ್ದಾರೆ. ಬರುವುದಕ್ಕೆ ಮುಂಚಿತವಾಗಿ ಯೆಹೋಷಾಫಾಟನಂದರೆ ಯಹೂದದ ಅರಸನು ಹೇಳ್ತಾನೆ, ಯಾರಾದರೂ ಪ್ರವಾದಿ ಇದ್ದಾರೆ ಅಂತ ಕೇಳಿದಾಗ, ಇದ್ದಾರೆ, ಏಲಿಯನ ಕೈಗೆ ನೀರು ಕೊಡ್ತಿದ್ದವನು ಅಂತ ಹೇಳಿದಾಗ ಕಡೆಗೆ ಅವನ ಹತ್ರ ಬರ್ತಾರೆ. ಬಂದಾಗ ದೇವ್ರ ಚಿತ್ತ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಾಗ ಎಲಿಷನು ಇಸ್ರಾಯೇಲ್ ಅರಸನಿಗೆ ಏನಂತ ಹೇಳ್ತಾನೆ, ಭಾಳ ಆಶ್ಚರ್ಯ. 13ನೇ ವಚನದಲ್ಲಿ ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ನನಗೂ ನಿನಗೂ ಗೊಡವೆ ಏನು? ನೇರವಾಗಿ ಒಬ್ಬ ರಾಜ ಬರ್ತಾ ಇದ್ದಾನೆ, ಅದು ಇನ್ನೊಬ್ಬ ರಾಜನನ್ನು ಕರ್ಕೊಂಡು ಬರ್ತಿದ್ದಾನೆ, ಅವನ ಜೊತೆಗೆ 3ನೇ ರಾಜ ಬರ್ತಿದ್ದಾನೆ. ಒಂದು ವೇಳೆ 3 ಪ್ರಧಾನಮಂತ್ರಿಗಳು, 3 ರಾಷ್ಟ್ರಪತಿಗಳು ಒಬ್ಬ ದೇವ್ರ ಸೇವಕರ ಹತ್ರ ಬಂದಾಗ ಹೇಗಿರಬೇಕು? ಆವಾಗ ಒಂದು ದೃಶ್ಯನೇ ಬದಲಾಗಿರಬೇಕಲ್ಲ. ಒಂದು ವೇಳೆ ನಮಸ್ಕಾರ ಅಂತ ಹೇಳ್ಬೋದು, ಅಥವಾ ಬನ್ನಿರಿ ಕೂತ್ಕೊಡ್ರಿ ಅಂತ ಹೇಳ್ಬೋದು. ಆದರೆ ಈ ಹಳೆ ಒಡಂಬಡಿಕೆ ಪ್ರವಾದಿಗಳು ಮುಖದಾಕ್ಷಿಣ್ಯ ಇಲ್ಲದವರು. ರಾಜ ಬಂದರೆ ಏನು, ಯಾರು ಬಂದರೆ ಏನು, ದೇವ್ರು ಹೇಳುವಂಥ ಮಾತನ್ನು ಅವರು ಧೈರ್ಯವಾಗಿ, ಪಕ್ಷಪಾತವಿಲ್ಲದೆ, ಭಯಪಡದೆ ಹೇಳ್ತಾಯಿದ್ರು. ಈ ರೀತಿಯಾಗಿ ನನ್ನ ಗೊಡವೆ ನಿನಗೆ ಏಕೆ ಅಂತ ಹೇಳಿಬಿಟ್ಟು, ನಿನ್ನ ತಂದೆ ತಾಯಿಗಳ ಪ್ರವಾದಿಗಳ ಬಳಿಗೆ ಹೋಗು ಎಂಬುದಾಗಿ ಎಲಿಷನ್ ಹೇಳ್ತಾನೆ. ಹೋಗು, ನಿಮ್ಮ ತಂದೆ ತಾಯಿಗಳ ಪ್ರವಾದಿ ಹತ್ರ ಹೋಗು, ನನ್ನ ಹತ್ರ ಯಾಕೆ ಬರ್ತಾ ಇದೆಯಾ ಅನ್ನುವ ರೀತಿಯಲ್ಲಿ. ಒಂದು ರೀತಿಯಿಂದ ಅದು ಟೆಸ್ಟ್ ಆಗಿತ್ತು, ಪರೀಕ್ಷೆ ಆಗಿತ್ತು. ಒಂದು ರೀತಿಯಿಂದ ಸ್ಟಾರ್ಟಿಂಗ್ ಆ ರೀತಿಯಾಗಿ ಹಳೆ ಒಡಂಬಡಿಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿಬಿಟ್ಟಿದ್ರೆ ಅವರು ನಷ್ಟ ಪಡ್ಕೊಡ್ತಿದ್ರು, ಲಾಸ್ ಆಗ್ತಿತ್ತು. ಆದರೂ ಕೂಡ ಇಸ್ರಾಯೇಲ್ ಅರಸನು ಹಾಗನ್ನಬೇಡ, ಹಾಗೆ ಹೇಳಬೇಡ್ರಿ, ಯೆಹೋವನು ಈ 3 ಮಂದಿ ಅರಸರಾದ ನಮ್ಮನ್ನು ಮೋವಾಬ್ಯರ ಕೈಗೆ ಒಪ್ಪಿಸೋದಕ್ಕೋಸ್ಕರ ಇಲ್ಲಿ ಬರಮಾಡಿದನಲ್ಲೋ ಅಂತ ಹೇಳಿದಾಗ, ಆಗ ಆ ಪ್ರವಾದನೆಯ ಮಾತನ್ನು ಎಲಿಷನು ನುಡಿತಾನೆ. ಅವ್ರಿಗೆ ಜಯ ಸಿಗ್ತದೆ ಮತ್ತು ಅವರು ಬಯಸಿದ್ದು ಅವರಿಗೆ ಸಿಗುವಂಥದ್ದಾಗಿದೆ. ಕೆಲವು ಸಾರಿ ದೇವರು ಪರೀಕ್ಷಿಸುವ ದೇವರು. ಆದ ಕಾರಣ ದೇವ್ರ ಸೇವಕರು ಒಂದು ವೇಳೆ ಗದರಿಸಿದಾಗಲೂ ಕೂಡ ಅದನ್ನು ನಾವು ತಕ್ಕೊಂಡ್ರೆ ನಮಗೆ ಒಳ್ಳೆಯದು. 2ನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 3. Now Jehoram the son of Ahab began to reign over Israel and Samaria the 18th year of Jehoshaphat, king of Judah, and reigned 12 years. And he wrought evil in the sight of the Lord, but not like his father, and like his mother, for he put away the image of Baal that his father had made. Nevertheless he cleaved unto the sins of Jeroboam the son of Nebat, which made Israel to sin. He departed not therefrom. And Mesha, king of Moab, was a sheepmaster, and rendered unto the king of Israel 100,000 lambs, and 100,000 rams with the wool. But it came to pass when Ahab was dead, that the king of Moab rebelled against the king of Israel. And King Jehoram went out of Samaria the same time, and numbered all Israel. And he went and sent to Jehoshaphat the king of Judah, saying, The king of Moab hath rebelled against me. Wilt thou go with me against Moab to battle? And he said, I will go up. I am as thou art, my people as thy people, and my horses as thy horses. And he said,
Which way shall we go up? And he answered, The way through the wilderness of Edom. So the king of Israel went, and the king of Judah, and the king of Edom, and they fetched a compass of 7 days' journey, and there was no water for the host, and for the cattle that followed them. And the king of Israel said, Alas, that the Lord hath called these 3 kings together to deliver them into the hand of Moab. But Jehoshaphat said, Is there not here a prophet of the Lord, that we may inquire of the Lord by him? And one of the king of Israel's servants answered and said, Here is Elisha the son of Shaphat, which poured water on the hands of Elijah. And Jehoshaphat said, The word of the Lord is with him. So the king of Israel and Jehoshaphat and the king of Edom went down to him. And Elisha said unto the king of Israel, What have I to do with thee? Get thee to the prophets of thy father, and to the prophets of thy mother. And the king of Israel said unto him, Nay, for the Lord hath called these 3 kings together to deliver them into the hand of Moab. And Elisha said, As the Lord of hosts liveth, before whom I stand, surely, were it not that I regard the presence of Jehoshaphat the king of Judah, I would not look toward thee, nor see thee. But now bring me a minstrel. And it came to pass, when the minstrel played, that the hand of the Lord came upon him. And he said, Thus saith the Lord, Make this valley full of ditches. For thus saith the Lord, Ye shall not see wind, neither shall ye see rain, yet that valley shall be filled with water, that ye may drink both ye and your cattle and your beasts. And this is but a light thing in the sight of the Lord. He will deliver the Moabites also into your hand. And ye shall smite every fenced city and every choice city, and shall fell every good tree, and stop all wells of water, and mar every good piece of land with stones. And it came to pass in the morning, when the meat offering was offered, that, behold, there came water by the way of Edom, and the country was filled with water. And when all the Moabites heard that the kings were come up to fight against them, they gathered all that were able to put on armor, and upward, and stood in the border. And they rose up early in the morning, and the sun shone upon the water. And the Moabites saw the water on the other side as red as blood. And they said, This is blood. The kings are surely slain, and they have smitten one another. Now therefore, Moab, to the spoil. And when they came to the camp of Israel, the Israelites rose up and smote the Moabites, so that they fled before them. But they went forward, smiting the Moabites even in their country. And they beat down the cities, and on every good piece of land cast every man his stone, and filled it. And they stopped all the wells of water, and felled all the good trees. Only in Kirharaseth left they the stones thereof, howbeit the slingers went about it, and smote it. And when the king of Moab saw that the battle was too sore for him, he took with him 700 men that drew swords, to break through even unto the king of Edom, but they could not. Then he took his eldest son, that should have reigned in his stead, and offered him for a burnt offering upon the wall. And there was great indignation against Israel, and they departed from him, and returned to their own land.